ಪ್ರವಾಹಕ್ಕೆ ಸಿಲುಕಿ ಬಳ್ಳಾರಿ ಜನ ಬೀದಿಗೆ ಬಿದ್ದಿದ್ದಾರೆ. 3 ತಿಂಗಳಲ್ಲಿ ಸಾಕಷ್ಟು ಬಾರಿ ಪ್ರವಾಹಕ್ಕೆ ತತ್ತರಿಸಿ ಹೋಗಿರುವಂತದ್ದು. ಬರೋಬ್ಬರಿ 35,000 ಎಕರೆ ಜಮೀನಿನಲ್ಲಿ ಬೆಳೆದಂತ ಬೆಳೆ ನಾಶವಾಗೋಗಿದೆ. 13.77 ಕೋಟಿ ಮೌಲ್ಯದ ಬೆಳೆ ನಾಶವಾಗಿರುವಂತದ್ದು. ಅದರ ಜೊತೆಗೆ ಆಸ್ತಿ ಪಾಸ್ತಿಗೂ ಕೂಡ ಹಾನಿಯಾಗಿದೆ. ಮಹಾಮಳೆಗೆ ಕೊಚ್ಚಿ ಹೋಗಿದ್ದು 2054 ಮಳೆ ಇಲ್ಲಿ ಮನೆಗಳು. ಇದು ಬಳ್ಳಾರಿ ಜಿಲ್ಲೆ ಒಂದರಲ್ಲೇ 2054 ಮನೆಗಳು ಕೊಚ್ಕೊಂಡೋಗಿದ್ವು ಮಳೆಯ ಆರ್ಭಟದ ಹಿನ್ನೆಲೆಯಲ್ಲಿ. ಇದರಲ್ಲಿ ಕೇವಲ 712 ಮನೆಗಳಿಗಷ್ಟೇ ಇದುವರೆಗೂ ಪರಿಹಾರವನ್ನ ಕೊಡಲಾಗಿರುವಂತದ್ದು. 1332 ಮನೆಗಳಿಗೆ ಇದುವರೆಗೂ ಬಿಡಿಗಾಸು ಕೂಡ ಸಿಕ್ಕಿಲ್ಲ. 55 ಕಿಲೋಮೀಟರ್ ರಸ್ತೆ ಹಾಳಾಗಿದೆ. 66 ಲಕ್ಷದ ಕಾಮಗಾರಿ ಇನ್ನೂ ಕೂಡ ಬಾಕಿ ಇರುವಂತದ್ದು. ನಿತ್ಯ ಕಣ್ಣೀರಿನಲ್ಲೇ ಸಾಗ್ತಾ ಇದೆ ಪ್ರವಾಹ ಸಂತ್ರಸ್ತರ ಬದುಕು. ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ ರಾಜ್ಯ ಸರ್ಕಾರ. ಬಳ್ಳಾರಿ ಜಿಲ್ಲೆಯಲ್ಲಿ 34 ಸೇತುವೆಗಳಿಗೆ ಹಾನಿಯಾಗಿದೆ. ಬಿರುಗಾಳಿ ಸಹಿತ ಮಳೆಗೆ ನೆಲಕ್ಕುಳಿವೆ 209 ವಿದ್ಯುತ್ ಕಂಬಗಳು, ಹಾಗೆ 91 ಟ್ರಾನ್ಸ್ಫಾರ್ಮರ್ಗಳು ಕೂಡ ಬಿದ್ದು ಅವಾಂತರವನ್ನ ಸೃಷ್ಟಿ ಮಾಡಿರುವಂತದ್ದು. ಹಾಗೆ 29 ಸರ್ಕಾರಿ ಶಾಲಾ ಕೊಠಡಿಗಳಿಗೆ ಭಾರೀ ಹಾನಿಯಾಗಿದೆ. ನೆರೆ ಪ್ರವಾಹಕ್ಕೆ 4 ಸಾವನ್ನಪ್ಪಿದ್ದಾರೆ. ಪರಿಹಾರ ವಿತರಣೆಯಲ್ಲಿ ಇನ್ನೂ ಕೂಡ ವಿಳಂಬವಾಗ್ತಾ ಇದೆ. ಬಳ್ಳಾರಿ ಜಿಲ್ಲೆಯಾದ್ಯಂತ ಜನ ತತ್ತರಿಸಿ ಹೋಗಿದ್ದಾರೆ. ಸರ್ಕಾರಕ್ಕೆ ಬೇರೆಯದ್ದೇ ಚಿಂತೆ ಇದೆ. ಅದೇನು ಬೇರೆಯದ್ದು ಚಿಂತೆ ಅಂದ್ರೆ ಅನ್ನೋದನ್ನ ಕೂಡ ನಾವು ನಿಮ್ಮ ಮುಂದೆ ಇಡ್ತೀವಿ. ಯಾವ ವಿಚಾರಕ್ಕೆ ಈಗ ಚಿಂತೆ ಮಾಡ್ತಾ ಇದೆ ಬಳ್ಳಾರಿಯಲ್ಲಿ ಕರ್ನಾಟಕ ಸರ್ಕಾರ ಅನ್ನೋದನ್ನ, ಪ್ರಮುಖವಾಗಿ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದೆ ಬಳ್ಳಾರಿ. ಆದ್ರೆ ಅದೆಲ್ಲವನ್ನೂ ಬಿಟ್ಟು ಆ ಒಂದು ಕ್ಷೇತ್ರಕ್ಕೆ ಮಾತ್ರ ಕಂಪ್ಲೀಟ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಚಿಂತೆ ಒಂದೇ ಒಂದು, ಅದು ಬೈ ಎಲೆಕ್ಷನ್. ಬೈ ಎಲೆಕ್ಷನ್ ಅಲ್ಲಿ ಗೆದ್ದು ಸರ್ಕಾರವನ್ನ ಉಳಿಸಿಕೊಳ್ಳುವಂತ ತಂತ್ರದಲ್ಲೇ ಅವರೆಲ್ಲರೂ ಕೂಡ ಮುಳುಗೋಗ್ಬಿಟ್ಟಿದ್ದಾರೆ. ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ರಾಜ್ಯ ಸರ್ಕಾರ ಕೊಟ್ಟಿದೆ ಕೋಟಿ ಕೋಟಿ ರೂಪಾಯಿಯನ್ನ. ಅದು ಎಲ್ಲಿಗೆ? ಈ ಒಂದು ಅನರ್ಹರಾಗಿರುವಂತಹ ಕ್ಷೇತ್ರಗಳಿಗೆ ಮಾತ್ರ ಕೋಟಿ ಕೋಟಿ ಅನುದಾನವನ್ನ ನೀಡಲಾಗ್ತಾ ಇದೆ. ಅದರಲ್ಲೂ ವಿಜಯನಗರ ಕ್ಷೇತ್ರಕ್ಕೆ 42 ಕೋಟಿ ರೂಪಾಯಿ ಮೌಲ್ಯದ ರಸ್ತೆ ಕಾಮಗಾರಿಗೆ ಹಣವನ್ನ ಕೊಡಲಾಗಿರುವಂತದ್ದು. ಆನಂದ್ ಸಿಂಗ್ ಅನ್ನ ಗೆಲ್ಲಿಸಲಿಕ್ಕೆ ವಿಜಯನಗರಕ್ಕಷ್ಟೇ ಅನುದಾನವನ್ನ ನೀಡಲಾಗ್ತಾ ಇದೆ. ಆ ಒಂದು ಕ್ಷೇತ್ರದಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿ ಸರ್ಕಾರ ಈ ರೀತಿಯಾಗಿ ಅನುದಾನದಲ್ಲಿ ತಾರತಮ್ಯವನ್ನು ಮಾಡ್ತಾ ಇರುವಂತದ್ದು. ಅಲ್ಲಿ ಗೆದ್ರೆ ಮಾತ್ರ ನಮ್ಮ ಸರ್ಕಾರ ಸೇಫ್ ಅನ್ನುವ ಕಾರಣಕ್ಕೆ ಅಲ್ಲಿಗೆ ಅನುದಾನವನ್ನ ನೀಡ್ತಾ ಇದ್ದಾರೆ. ಪ್ರವಾಹ ಸಂತ್ರಸ್ತರನ್ನ ಮರೆತಿದೆ ಸರ್ಕಾರ. ಸರ್ಕಾರಕ್ಕೆ ರೈತರು ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಸಂಕಷ್ಟಕ್ಕೀಡಾಗಿರೋರಿಗೆ ಸ್ಪಂದಿಸುವಂತೆ ಅವರು ಆಗ್ರಹ ಪಡಿಸ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ 100 ದಿನಗಳಲ್ಲಿ ಆಗಿರತಕ್ಕಂಥ ಆನೆ, ಆ ಆನೆ ಬಗ್ಗೆ ಸರ್ಕಾರ ಸಂಪೂರ್ಣ ಗಮನ ಹರಿಸಬೇಕು. ಇಲ್ಲಿವರೆಗೂ ಕೂಡ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಾಗಿ 35,500 ಎಕರೆ ಬೆಳೆಗಳು ಹಾನಿ ಆಗಿದ್ದಾವೆ. ಆದರೆ ಇಲ್ಲಿವರೆಗೂ ಕೂಡ 1 ರೂಪಾಯಿ ಕೂಡ ಯಾರ ರೈತರಿಗೂ ಸರ್ಕಾರ ಸಹಕಾರ ಮಾಡಿಲ್ಲ. ಈಗ 2050 ಮನೆಗಳು ಜಖಮಾಗ್ಯಾವ. ಅದರಲ್ಲಿ ಕೇವಲ 730 ಮನೆಗಳಿಗೆ ಮಾತ್ರ ನೀವು ಪರಿಹಾರ ಕೊಟ್ಟಿದ್ದೀರಿ. ಇನ್ನು 1332 ಮನೆಗಳು ಕೊಟ್ಟಿಲ್ಲ. ಇವತ್ತು 209 ಲೈಟ್ ಕಂಬಗಳೆಲ್ಲ ಬಿದ್ದಾವೆ. ಅದನ್ನು ಪುನಃಸ್ಥಾಪನೆ ಮಾಡ್ತಕ್ಕಂಥ ಪ್ರಯತ್ನ ಆಗಿಲ್ಲ. ಇವತ್ತು ಟ್ರಾನ್ಸ್ಫಾರ್ಮರ್ಗಳು ಸಾಕಷ್ಟು ಸುಟ್ಟೋಗಿದ್ದಾವೆ. ಇವತ್ತು ರೈತರಿಗೆ ಅದರಿಂದ ತೊಂದರೆ ಆಗ್ತೈತೆ ನೀರಿಂದಾನೆ. ಅದನ್ನು ಇವತ್ತು 250 ಮನೆಗಳು ಹಾಳಾಗೋಗಿದ್ದಾವೆ. ಆಮೇಲೆ ಪ್ರಾಣಿ ಪಕ್ಷಿಗಳಂತೂ ಕುರಿಗಳು ಅಂತೂ ಮಳೆಯಿಂದ ಸತ್ತೋಗಿದ್ದಾವೆ. ಅದು ಅಟ್ಲೀಸ್ಟ್ ಅವ್ರಿಗೇನು ಅಂಕಿಅಂಶ ಇಲಾಖೆಯವ್ರ ಅಂಕಿಅಂಶ ತೆಗೆಸಿಟ್ಟಿದ್ದಾರಲ್ಲ, ಅದ್ರ ಪ್ರಕಾರ ಆದರೂ ಪರಿಹಾರ ಕೊಡ್ಬೇಕು ತಾನೆ. ಇಷ್ಟು ದಿನ ಆದರೂ ಕೂಡ ಇಷ್ಟು ನಿರ್ಲಕ್ಷ್ಯ ಮಾಡಿದರೆ ಸರ್ಕಾರ ಇದೆಯೋ ಇಲ್ಲೋ ಅನ್ನೋ ಅನುಮಾನ ಕಾಡ್ತಾ ಇದೆ. ನೀರನ್ನ ಬಳಸ್ಕೊಳ್ಳೋಕ್ಕೆ ಕರೆಂಟ್ ಇಲ್ಲ, ಯಾಕಂದರೆ ಎಲ್ಲ ಟ್ರಾನ್ಸ್ಫಾರ್ಮರ್ ಸುಟ್ಟೋಗ್ಬಿಟ್ಟ ಅತಿವೃಷ್ಟಿಯಿಂದ. ಹೆಂಗೆ ರೈತ ಹೆಂಗೆ ಬೆಳೆ ಬೆಳ್ಕೋಬೇಕು? ಇವತ್ತು ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.